ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಮಾದಲಿ ಮಾಡೋಣ. ಅವಾಗ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಈ ಥರ ಮಾದಲಿನ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕೆ ಕೂಡ ತುಂಬ ಟೇಸ್ಟಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ಅವಾಗೆಲ್ಲ ಮಾಡಿ ಒಂದೊಂದು ತಿಂಗಳಾನುಗಟ್ಲೆ ಇಟ್ಟು ಮಕ್ಕಳಿಗೆಲ್ಲ ತುಪ್ಪ ಹಾಕಿ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಾಯಿತ್ತು ತಿನ್ನೋಕ್ಕೆ. ಇವಾಗ ನಾವು ಅದೇ ರೀತಿಯಲ್ಲೇ ಇವಾಗ ಮಾದಲಿನ ಮಾಡೋಣ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರಿಗಾದರೂ ಯಾರು ವಿಡಿಯೋ ನೋಡಿದ್ರು ಪೂರ್ತಿ ನೋಡಿ. ಎಲ್ಲರಿಗೂ ದಯವಿಟ್ಟು ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಮಾದಲಿ ಮಾಡೋದನ್ನು ನೋಡೋಣ. ತುಂಬ ಒಳ್ಳೆಯದು ಈ ಮಾದಲಿ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ತಿನ್ನೋಕ್ಕೆ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟನ್ನ ಚಪಾತಿಗೆ ಕಲಿಸ್ತೀವಲ್ಲ ಅದೇ ಥರನ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಆ ಥರ ನಾನು ಇಲ್ಲಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ನಾನಿಲ್ಲೊಂದು 4 ಸ್ಪೂನ್ ಆಗೋಷ್ಟು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ, ಅಂದರೆ ಹುರುಗಡ್ಲೆ. ಇಲ್ಲಿ 3 ಏಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಇಟ್ಟು ನಾನು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ನೀವು ಮಾದಲಿಗೆ ಹಾಕೋಕ್ಕೆ ಇಲ್ಲಿ ಒಣ ಪೌಡ್ರನ್ನೇ ತೊಗೋಬೇಕು. ಕೊಬ್ಬರಿ ಪುಡಿ, ಒಣ ಕೊಬ್ಬರಿ ಇರುತ್ತಲ್ಲ ಅದರಿಂದನೇ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಹಸಿ ಕೊಬ್ಬರಿ ಸರಿ ಹೋಗಲ್ಲ. ಒಣ ಕೊಬ್ಬರಿನೇ ತೊಗೊಂಡು ಪುಡಿ ಮಾಡ್ಕೋಬೇಕಿದು. ನಾನಿವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ದೊಡ್ಡದಾಗಿ ನಾನು ಇಷ್ಟು ದಪ್ಪ ಚಪಾತಿ ಉಂಡೆನ 4 ಆಗಿದೆ. ನಾನು 4 ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಥರನೇ ಇದನ್ನು ಇವಾಗ ಲಟ್ಟಿಸ್ಬೇಕು. ನೋಡಿ, ಇದಕ್ಕೆ ಎಣ್ಣೆನ ಹಚ್ಕೋಬೇಕು. ನಾನು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ಕೊತೀನಿ, ಯಾವುದು ಚಪಾತಿ ಆಗಲಿ ರೊಟ್ಟಿ ಆಗಲಿ. ಹಾಗೆ ಇದು ಕೂಡ ನಾನು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ಕೊತಾ ಇದ್ದೀನಿ. ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಬರೀ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು. ಇದಕ್ಕೆ ಹಿಟ್ಟು ಹಚ್ಚಂಗಿಲ್ಲ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು, ತಿಳುವಾಗಿ ಲಟ್ಸಂಗಿಲ್ಲ. ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಲಟ್ಟಿಸ್ಕೋಬೇಕು. ಇವಾಗ ಇಷ್ಟು ಅಗಲ ಮಾಡಿದೆ. ನೀವು ಇನ್ನೂ ಇದಕ್ಕಿಂತ ದೊಡ್ಡದು ಕೂಡ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಚಿಕ್ಕ ಚಿಕ್ಕದಾಗೆ ತೋರಿಸ್ತಾ ಇದ್ದೀನಿ. ಇನ್ನೂ ದೊಡ್ಡದು ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಹಂಚು ಕಾದಿದೆ. ಇದನ್ನು ಮೆತ್ತಗಾಗಿ ಬೇಯಿಸ್ಕೋಬೇಕು. ತುಂಬ ಒಂಥರ ಕಟಿ ಥರ ಬೇಯಿಸ್ಕೋಬಾರ್ದು. ಚಪಾತಿ ಯಾವ ಥರ ಬೇಯಿಸ್ತೀವೋ ಅದೇ ಥರ ಇದು ಕೂಡ ಬೇಯಿಸ್ಕೋಬೇಕು. ನೋಡಿ, ಒಂದು ಕಡೆ ಬೇಯ್ದಿದೆ ಈ ಥರ. ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಇದು ನೋಡಿ, 2 ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ಈ ಸೈಡ್ ಕೂಡ ಚೆನ್ನಾಗಾಗಿದೆ. ಇವಾಗ ನೋಡಿ, ಒಂದು ಚಪಾತಿ ರೆಡಿ ಆಯ್ತಿದು. ನಾನು ಅದೇ ಥರ ಇವಾಗ ಎಲ್ಲ ಚಪಾತಿನ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಒಂದು ಮರ್ತಿದ್ದೆ ನಾನು, ಇದಕ್ಕೆ ಮೇನು ಬೆಲ್ಲ ಬೇಕು. ಇದೇ ಮರ್ತಿದ್ದೆ ನಾನು. ನೋಡಿ, ನಾನು ಇಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಹಿಟ್ಟು ಅಳತೆಗೆ ಇಷ್ಟು ಅಳತೆ ಬೆಲ್ಲನ ಕರೆಕ್ಟ್ ಆಗುತ್ತೆ. ನೋಡಿ, ಒಂದು ಇಷ್ಟು ತೊಗೊಂಡಿದ್ದೀನಿ. 4 ಉಂಡೆಗೆ ಕರೆಕ್ಟಾಗಿ ಇಷ್ಟು ಬೆಲ್ಲ ಸಾಕಾಗುತ್ತೆ. ಇದು ಇನ್ನೂ ಮೆತ್ತಗೆ ನಾವು ಚಚ್ಕೋಬೇಕು. ನೋಡಿ, ಈ ಥರ ಆಗಬೇಕು ಬೆಲ್ಲ. ಈ ಥರನ ನಾವು ಚಚ್ಕೋಬೇಕು ಮೆತ್ತಗೆ. ಇವಾಗ ನಾನು ಇದೇ ಥರ ಎಲ್ಲ ಚಪಾತಿನ ಮಾಡಿ ತೊಗೊಂಬರ್ತೀನಿ. ಇವಾಗ ನೋಡಿ, ನಾನು ಚಪಾತಿನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದರಲ್ಲಿ ನಾನು 2 ಚಪಾತಿನ ಮುರಿತೀನಿ, ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ನೋಡಿ, ಇಲ್ಲಿ 2 ಚಪಾತಿನ ನಾನು ಈ ಥರ ಕೈಯಲ್ಲೇ ಅರ್ದು ಹಾಕಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಾಕುದಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಕೈಯಲ್ಲಾದರೂ ಬೇಕಾದರೂ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ನಾನು ಚಪಾತಿ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ನುಣ್ಣಗೆ ಮಿಕ್ಸಿ ಮಾಡೋ ಹಾಗಿಲ್ಲ, ಸುಮ್ಮನೆ ಪೌಡ್ರ್ ಥರ ಮಾಡ್ಕೋಬೇಕಿದು. ಒಂಥರ ತರಿ ದಪ್ಪ ಪೌಡ್ರ್ ಥರ ಮಾಡ್ಕೊಂಬರ್ಬೇಕಿದು. ಇವಾಗ ನಾನು ಆ ಥರ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ಇದನ್ನು ಪೌಡ್ರ್ ಆಗಬೇಕು. ನಾನು ಮಿಕ್ಕಿರೋ 2 ಚಪಾತಿನೂ ಇದೇ ಥರ ಪೌಡ್ರ್ ಮಾಡ್ಕೊಂಬರ್ತೀನಿ. ಈಗ ನೋಡಿ, ಕರೆಕ್ಟಾಗಿ ಇಷ್ಟೇ ಆಗಬೇಕಿದು. ನೋಡಿ, ನಾನು ಎಲ್ಲನೂ ಈ ಥರ ಪುಡಿನ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಇವಾಗ ಸೋಂಪು ಕಾಳನ್ನ ಹಾಕ್ತಾಯಿದ್ದೀನಿ. ಹಾಗೆ ನಾನು ತೊಗೊಂಡ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಪುಟಾಣಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ತೊಗೊಂಡಿರ್ತ ನೋಡಿ, ಈ ಥರ ಮೆತ್ತಗೆ ಬೆಲ್ಲನ ಕುಟ್ಟಬೇಕು. ಇದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ,
ಇದು ರೆಡಿ ಆಯಿತು ಮಾದಲಿ ಮಾಡೋದು ಇಷ್ಟೇ, ತುಂಬ ಸುಲಭ. ಆದರೆ 1 ತಿಂಗಳವರೆಗೂ ನೀವು ಕೂಡ ಇಟ್ಕೊಂಡು ಇದನ್ನು ತಿನ್ಬೋದು. ಇದರಲ್ಲಿ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ತುಪ್ಪ ಹಾಕಿಡೋದು ಬೇಡ, ನೀವು ಬೇಕಂದರೆ ಆಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋ ಟೈಮಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಆರೋಗ್ಯಕರವಾದ ಶಕ್ತಿ ಬರುತ್ತೆ ಅಂತ ಹೇಳ್ತಾಯಿದ್ರು ಅವಾಗ ಹಿರಿಯರು. ಮಾದಲಿ ಅವಾಗ ಮಾಡಿ ಇಟ್ಬಿಡೋರು ಮನೆಯಲ್ಲಿ, ಅವಾಗ ತುಪ್ಪ ಹಾಲು ಹಾಕಿ ಕೊಡೋರು ಗಂಡು ಮಕ್ಕಳಿಗೆ ತಿಂದರೆ ತುಂಬ ಒಳ್ಳೆಯದು ಅಂತ. ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ ಈ ಥರ ಅಡುಗೆ ಮಾಡೋದೆಲ್ಲ. ತುಂಬ ಈಸಿ ಅಲ್ವಾ ಮಾಡೋದು, ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮಾದಲಿನ ಮಾಡೋದಂತ. ಇದೇ ಥರ ಈಜಿ ರೆಸಿಪಿಗಾಗಿ ರೋಜ್ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನು ಒತ್ತಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.